ಯೋ ಗೈಸ್, ನಾವಿವತ್ತು ನೋಡೋದಿಕ್ಕೆ ಹೋಗ್ತಾ ಇರೋದು ದ ವಿಚರ್ ನ ಸೀಸನ್ 2. ಪ್ರೆಸೆಂಟ್ ನಲ್ಲಿ ನಮ್ಮ ಹೀರೋವಿನ ಕರ್ತವ್ಯ ಏನು ಅಂದ್ರೆ ಸಿರಿಯನ್ನ ಕಾಪಾಡೋದೇ ಅವನ ಜವಾಬ್ದಾರಿ. ಅವಳನ್ನ ಹಿಡಿಯೋದಿಕ್ಕಾಗಿ ಕನಸಿನಲ್ಲೂ ನಾವು ಕಲ್ಪನೆ ಮಾಡೋಕೆ ಆಗದೆ ಇರೋ ರೀತಿಯಾದ ಡಿಮನ್ಸ್ ಗಳೆಲ್ಲ ಬರ್ತಾನೆ ಇರುತ್ತೆ. ಸೊ ಅವುಗಳಿಗೆ ಭೂತವನ್ನ ಬಿಡಿಸಿ ಧ್ವಂಸವನ್ನ ಮಾಡ್ತಾ ನಮ್ಮ ಸಿರಿಯನ್ನ ಕಾಪಾಡ್ತಾನೆ ಬಂದಿರ್ತಾ ಇದ್ದಾನೆ. ಇನ್ನೊಂದ್ ಕಡೆಯಲ್ಲಿ ತುಂಬಾನೇ ಪವರ್ಫುಲ್ ಆದ ಮ್ಯೂಜಿಷಿಯನ್ ಆಗಿರ್ತಾ ಇರೋ ನಮ್ಮ ಯಾನಿಫರ್ ಅವಳ ಎಲ್ಲಾ ಮ್ಯಾಜಿಕಲ್ ಪವರ್ ಗಳನ್ನುವೆ ಕಳ್ಕೊಂಡು ಕಂಗಾಲಾಗಿ ಒಂದು ಕಾಡಿನಲ್ಲಿ ಸಿಕ್ಕಾಕೊಂಡಿರ್ತಾ ಇದ್ದಾಳೆ. ಸೊ ಇನ್ನು ಯಾವ ಸಸ್ಪೆನ್ಸ್ ಗಳು ಬರುತ್ತೆ, ಯಾವ ರೀತಿಯಾದ ಟ್ವಿಸ್ಟ್ ಗಳೆಲ್ಲ ಬರುತ್ತೆ ಅನ್ನೋದನ್ನೇ ಇವಾಗ ನೋಡೋಣ. ನೋಡೋದಿಕ್ಕೂ ಮೊದಲು ಆಸ್ ಯೂಶುವಲ್ ನಮ್ಮ ರಿಕ್ವೆಸ್ಟ್ ಇರೋ ಹಾಗೇನೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರ್ತಾರೆ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡ್ಕೊಳ್ಳಿ. ಸರಿ, ಓಕೆ, ಇವತ್ತಿನ ಮೂವಿಯ ಮಾಯಾ ಲೋಕಕ್ಕೆ ಎಂಟ್ರಿಯನ್ನ ಕೊಡೋಣ. ಓಪನಿಂಗ್ ಸೀನ್ ನಲ್ಲಿ ನಮಗೆ ಸಿರಿಯನ್ನ ತೋರಿಸ್ತಾರೆ. ನಮ್ಮ ಹೀರೋ ಅವಳಿಗೆ ಫೈಟಿಂಗ್ ಸ್ಕಿಲ್ ಗಳನ್ನ ಕಲಿಸಿಕೊಡ್ತೀನಿ ಅಂತ ಹೇಳಿಬಿಟ್ಟು ಟ್ರೈನಿಂಗ್ ಅನ್ನ ಕೊಡ್ತಾ ಇದ್ದಲ್ವಾ. ಸೊ ಅದೇ ರೀತಿಯಾಗಿ ನಮ್ಮ ಸಿರಿ ಕೂಡ ಪ್ರಾಕ್ಟೀಸ್ ಅನ್ನ ಮಾಡ್ತಾ ಇದ್ದಾಳೆ. ಇನ್ನೊಂದ್ ಕಡೆ ಆ ಮೊರೆಕೋದಲ್ಲಿ ಇರ್ತಾ ಇರೋ ಎಲ್ಲಾ ವಿಚರ್ ಗಳಿವೆ ಎಸ್ಕೇಲ್ ಅನ್ನೋ ಒಬ್ಬ ವಿಚರ್ ನ ಬಾಡಿಯನ್ನ ಒಂದು ಲೆಶಿಯನ್ನ ಡಿಮೋನ್ ಆವರಿಸಿಕೊಂಡು ಬಿಟ್ಟಿತ್ತು ಅಲ್ವಾ. ಸೊ ಬೇರೆ ದಾರಿ ಇಲ್ಲದೆ ನಮ್ಮ ಹೀರೋ ಬೇರೆ ಅದನ್ನ ನಾಶವನ್ನ ಮಾಡಿ ಹಾಕ್ಬಿಟ್ಟ ಅಲ್ವಾ. ಅದರಿಂದ ಲ್ಯಾಂಬರ್ಡ್ ಅನ್ನೋ ಒಬ್ಬ ವ್ಯಕ್ತಿ ಇವನು ತಾಳ್ಮೆಯಿಂದ ಯೋಚನೆಯನ್ನ ಮಾಡಿದ್ರೆ ನಮ್ಮ ಎಕ್ಸೆಲ್ ಅನ್ನ ಕಾಪಾಡ್ಕೊಳ್ಬಹುದಾಗಿತ್ತು. ಬಟ್ ಆದ್ರೆ ಬೇಕು ಬೇಕು ಅಂತಾನೆ ಇವನು ಕೊಂದು ಬಿಟ್ಟಿರ್ತಾ ಇದ್ದಾನೆ ಅನ್ನೋದಾಗಿ ಕೋಪವನ್ನ ಮಾಡ್ಕೊಂಡಿರ್ತಾ ಇದ್ದಾನೆ. ನೆಕ್ಸ್ಟ್ ಈ ಎಲ್ಲಾ ವಿಚರ್ ಗಳಿಗೂ ಟ್ರೈನಿಂಗ್ ಅನ್ನ ಕೊಡೋ ಒಬ್ರು ಗುರುಗಳು ಇರ್ತಾ ಇದ್ದಾರೆ ಅಲ್ವಾ. ಅವರು ಇವಾಗ ಏನನ್ನ ಮಾಡ್ತಾ ಇದ್ದಾರೆ ಅಂದ್ರೆ ಆ ಎಸ್ಕೆಲ್ ಅವನ ಬಾಡಿಯನ್ನ ಲೆಶಿ ಮಾನ್ಸ್ಟರ್ ಆವರಿಸಿಕೊಂಡಿತ್ತು ಅಲ್ವಾ. ಸೊ ಅದರಿಂದ ಅದು ಹೇಗೆ ಆವರಿಸಿಕೊಂಡಿತ್ತು ಅನ್ನೋದನ್ನ ತಿಳ್ಕೊಳ್ಳೋದಿಕ್ಕಾಗಿ ಆ ಎಸ್ಕೆಲ್ ನ ಬಾಡಿಯನ್ನ ಪೋಸ್ಟ್ ಮಾರ್ಟಮ್ ಅನ್ನ ಮಾಡ್ತಾ ಇದ್ದಾರೆ. ಸೊ ನಮ್ಮ ಹೀರೋ ಅಲ್ಲಿಗೆನೆ ಎಂಟ್ರಿಯನ್ನ ಕೊಟ್ಟು ಬಿಟ್ಟು ಅಚ್ಚುಚ್ಚು ಅವನು ಸಾಯುವ ಕ್ಷಣದಲ್ಲೂ ಕೂಡ ತುಂಬಾನೇ ನೋವುಗಳನ್ನ ಅನುಭವಿಸಿರ್ತಾ ಇದ್ದಾನೆ. ಇವಾಗ ಸತ್ತ ನಂತರ ಅವನ ಬಾಡಿಗೂ ಟಾರ್ಚರ್ ಅನ್ನ ಕೊಡೋದು ಸರಿ ಇರೋದಿಲ್ಲ ಗುರುಗಳೇ, ಆದ್ರಿಂದ ಅಂತಿಮ ಸಂಸ್ಕಾರವನ್ನ ಮಾಡಿ ಬಿಡೋಣ ಅನ್ನೋದಾಗಿ ಹೇಳ್ಬೇಕಾದ್ರೆ ಆ ಗುರುಗಳು ಕೂಡ ಸರಿ ಓಕೆ ಅನ್ನೋದಾಗಿ ಒಪ್ಪಿಕೊಳ್ತಾರೆ. ನೆಕ್ಸ್ಟ್ ಆ ಎಸ್ಕೆಲ್ ನ ಬಾಡಿಯನ್ನ ತಗೊಂಡು ಒಂದು ಗುಹೆಯ ಒಳಗಡೆಗೆನೆ ಬರ್ತಾರೆ. ಏನಕ್ಕಾಗಿ ಅಂದ್ರೆ ಯಾರಾದರೂ ವಿಚರ್ಗಳು ತೀರಿ ಹೋಗಿ ಬಿಟ್ರೆ ನಾರ್ಮಲ್ ಆಗಿ ಅವರನ್ನ ಬೆಂಕಿಯಲ್ಲೂ ಸುಡೋದಿಲ್ಲ, ಗುಂಡಿಯನ್ನ ತೆಗೆದು ಮಣ್ಣಿನಲ್ಲಿ ಹೂತಿ ಇಡೋದಿಲ್ಲ, ಬದಲಾಗಿ ಬೇಡಿಯಗಳಿಗೆ ಆಹಾರದ ರೂಪದಲ್ಲಿ ಕೊಟ್ಟು ಬಿಡಲಾಗುತ್ತೆ. ಸೊ ಇವಾಗ್ಲೂ ಕೂಡ ಈ ಎಸ್ಕೆಲ್ ನ ಬಾಡಿಯನ್ನ ನರಿಗಳು ಬಂದು ಬಿಟ್ಟು ತಿಂದು ಹಾಕ್ತಾವೆ. ಇನ್ನೊಂದ್ ಕಡೆಯಲ್ಲಿ ನಮ್ಮ ಸಿರಿ ನಾವು ಹೇಗಾದ್ರೂ ಮಾಡಿ ಸೂಪರ್ ಆದ ವಾರಿಯರ್ ಆಗ್ಲೇಬೇಕು ಅಂತ ಹೇಳಿಬಿಟ್ಟು ನಮ್ಮ ಹೀರೋ ಹೇಳ್ಕೊಟ್ಟಿರ್ತಾ ಇರೋ ಎಲ್ಲ ಟೆಕ್ನಿಕ್ ಗಳನ್ನ ಸೂಪರ್ ಆಗಿ ಟ್ರೈನಿಂಗ್ ಅನ್ನ ತಗೊಳ್ತಾ ಇದ್ದಾಳೆ. ಆ ರೀತಿಯಾಗಿ ಪ್ರಾಕ್ಟೀಸ್ ಅನ್ನ ಮಾಡ್ತಾ ಇರ್ಬೇಕಾದ್ರೆ ಬೇರೆ ವಿಚಾರಗಳು ಅಲ್ಲಿಗೆ ಬಂದು ಬಿಟ್ಟು ಏನಮ್ಮ ನೀನು ಇನ್ನುವೇ ಚಿಕ್ಕ ಮಕ್ಳ ಹಾಗೆ ಪ್ರಾಕ್ಟೀಸ್ ಅನ್ನ ಮಾಡ್ತಾ ಇದೆಯಲ್ಲ, ನೀನು ನಿಜವಾಗ್ಲೂ ವಾರಿಯರ್ ಆಗ್ಲೇಬೇಕು ಅಂತ ಇದ್ರೆ ಇಲ್ಲಿನ ವಿಚಾರಗಳು ಟ್ರೈನಿಂಗ್ ಅನ್ನ ತಗೊಳ್ತಾರೆ ಅಲ್ವಾ, ಆ ಜಾಗಕ್ಕೆ ಬಾ ಅನ್ನೋದಾಗಿ ಒಂದು ವಿಷಯವನ್ನ ಹೇಳ್ತಾರೆ. ಸೊ ನಮ್ಮ ಸಿರಿ ಕೂಡ ಸರಿ ನಿಮ್ಮ ಚಾಲೆಂಜ್ ಅನ್ನ ಒಪ್ಪಿಕೊಳ್ತೀನಿ ಅನ್ನೋದಾಗಿ ಹೇಳಿಬಿಟ್ಟು ಅವರ ಜೊತೆಯಾಗಿ ಬರ್ತಾಳೆ. ಅದೇ ರೀತಿಯಾಗಿ ನಮ್ಮ ಸಿರಿಯನ್ನ ಕರ್ಕೊಂಡು ವಿಚರ್ಗಳು ಟ್ರೈನಿಂಗ್ ಅನ್ನ ತಗೊಳ್ಳೋ ಜಾಗಕ್ಕೆ ಕರ್ಕೊಂಡು ಬರ್ತಾರೆ. ಅಲ್ಲಿ ಬಂದು ನೋಡ್ಬೇಕಾದ್ರೆ ತುಂಬಾನೇ ಭಯಾನಕವಾದ ಡಿಫ್ರೆಂಟ್ ಆಗಿ ಇರ್ತಾ ಇರೋ ಎಕ್ವಿಪ್ಮೆಂಟ್ ಗಳೆಲ್ಲ ಇರ್ತಾ ಇದೆ. ಸರಿ ಓಕೆ, ಇದನ್ನು ಒಂದು ಕೈ ನೋಡಿ ಬಿಡೋಣ ಅಂತ ಹೇಳಿಬಿಟ್ಟು ನಮ್ಮ ಸಿರಿ ಎಂಟ್ರಿಯನ್ನ ಕೊಡ್ತಾಳೆ. ಅಲ್ಲದೆ ಆ ಟ್ರೈನಿಂಗ್ ಅನ್ನ ತಗೊಳ್ಳೋ ಎಕ್ವಿಪ್ಮೆಂಟ್ ಗಳು ಎಷ್ಟೊಂದು ಸ್ಟ್ರಾಂಗ್ ಆಗಿ ಇರ್ತಾ ಇದಾವೆ ಅಂದ್ರೆ ಪ್ರಾಣವನ್ನೇ ತೆಗೆಯೋಷ್ಟು ಡೇಂಜರಸ್ ಕೂಡ ಆಗಿರ್ತಾ ಇದಾವೆ. ಆದ್ರೂ ಪರವಾಗಿಲ್ಲ ಅಂತ ಹೇಳಿಬಿಟ್ಟು ನಮ್ಮ ಸಿರಿ ಬರ್ತಾ ಇರ್ಬೇಕಾದ್ರೆ ಒಂದಷ್ಟು ಬಾರಿ ಕೆಳಗಡೆಗೆ ಜಾರಿ ಬೀಳ್ತಾಳೆ. ಇದೆಲ್ಲ ಮ್ಯಾಟ್ರೇ ಆಗೋದಿಲ್ಲ, ನಾವು ಈ ಗೇಮ್ ಅನ್ನ ಇವತ್ತು ಕಂಪ್ಲೀಟ್ ಮಾಡ್ಲೇಬೇಕು ಅನ್ನೋದಾಗಿ ಮತ್ತೆ ಎದ್ದು ಬರ್ಬೇಕಾದ್ರೆ ಮತ್ತೆ ಮತ್ತೆ ಪೆಟ್ಟುಗಳನ್ನ ತಿಂತಾನೆ ಇರ್ತಾಳೆ. ಇದೇ ರೀತಿಯಾಗಿ ಇರ್ತಾ ಇರ್ಬೇಕಾದ್ರೆ ಬೇರೆ ಬೇರೆ ವಿಚಾರಗಳೆಲ್ಲ ಬಂದು ಬಿಟ್ಟು ನಮ್ಮ ಸಿರಿಯನ್ನ ಎನ್ಕರೇಜ್ ಅನ್ನ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಈ ಗೇಮ್ ಅನ್ನ ನಾವಿವತ್ತು ಕಂಪ್ಲೀಟ್ ಅನ್ನ ಮಾಡ್ಲೇಬೇಕು ಅಂತ ತುಂಬಾನೇ ಕಷ್ಟವನ್ನ ಪಟ್ಟು ಪ್ರಯತ್ನವನ್ನ ಮಾಡ್ಬೇಕಾದ್ರೆ ಗೇಮ್ ನ ಎಂಡಿನ ವರ್ಗುನುವೆ ತುಂಬಾನೇ ಕಷ್ಟವನ್ನ ಪಟ್ಟು ಬಂದು ಬಿಟ್ಟು ಕೊನೆಯ ಕ್ಷಣದಲ್ಲಿ ಬ್ಯಾಲೆನ್ಸ್ ಅನ್ನ ತಪ್ಪಿ ಕೆಳಗಡೆಗೆ ಬಿದ್ದು ಬಿಡ್ತಾಳೆ. ನೆಕ್ಸ್ಟ್ ಅಲ್ಲಿಗೆ ನಮ್ಮ ಹೀರೋ ಬಂದು ಬಿಟ್ಟು ನಾವೇನಾದ್ರೂ ಇವಳಿಗೆ ನೀನು ಸೂಪರ್ ಆಗಿ ಮಾಡ್ತಾ ಇದ್ದ ಕಣಮ್ಮ ಅನ್ನೋದಾಗಿ ಹೇಳಿಬಿಟ್ರೆ ಇವಳು ತುಂಬಾನೇ ಖುಷಿಯಾಗಿ ಬಿಟ್ಟು ಮುಂದಿನ ಬಾರಿ ಪೂರ್ತಿ ಶಕ್ತಿಯನ್ನ ಹಾಕಿ ಪ್ರಯತ್ನವನ್ನ ಮಾಡೋದೇ ಇಲ್ಲ, ಅಹಂಕಾರ ಅನ್ನೋದು ಬಂದು ಬಿಡುತ್ತೆ ಅಂತ ಹೇಳಿಬಿಟ್ಟು ಕೋಪವನ್ನ ಮಾಡ್ಕೊಳ್ಳೋ ರೀತಿಯಾಗಿ ಆಕ್ಟಿಂಗ್ ಅನ್ನ ಮಾಡಿ ಹೋಗ್ತಾನೆ. ಇವಳು ಯಾವ್ದೋ ವಿಷಯಕ್ಕಾಗಿ ತುಂಬಾನೇ ಹೆದರ್ಕೊಳ್ತಾ ಇದ್ದಾಳೆ. ಅದಕ್ಕೇನೆ ಅನ್ಸುತ್ತೆ ನಾವು ಸೂಪರ್ ಆದ ವಾರಿಯರ್ ಆಗ್ಬೇಕು ಅಂತ ಇಷ್ಟೊಂದು ಕಷ್ಟವನ್ನ ಪಡ್ತಾ ಇದ್ದಾಳೆ ಅನ್ನೋದಾಗಿ ಅನುಮಾನವನ್ನ ಪಡ್ತಾನೆ. ನೆಕ್ಸ್ಟ್ ನಮ್ಮ ಹೀರೋ ಸಿರಿಯ ಹತ್ತಿರಕ್ಕೆನೆ ಬಂದು ಬಿಟ್ಟು ನೀನು ಏನಕ್ಕೆ ಇಷ್ಟೊಂದು ಅವಸರವನ್ನ ಪಡ್ತಾ ಇದ್ಯಾ, ಎಲ್ಲವನ್ನು ಒಂದೇ ದಿನದಲ್ಲಿ ಕಲಿಯೋದಿಕ್ಕೆ ಆಗೋದಿಲ್ಲ ಕಣಮ್ಮ, ಹಂತ ಹಂತವಾಗಿನೇ ಎಲ್ಲವನ್ನ ಕಲಿಬೇಕು ಅನ್ನೋದಾಗಿ ಹೇಳ್ಬೇಕಾದ್ರೆ ನಮ್ಮ ಸಿರಿಗೆ ಈ ರೀತಿಯಾಗಿ ತುಂಬಾನೇ ಸ್ಲೋ ಆಗಿ ಟ್ರೈನಿಂಗ್ ಅನ್ನ ತಗೊಳ್ಳೋದಿಕ್ಕೆ ಒಂದು ಸ್ವಲ್ಪವೇ ಇಂಟ್ರೆಸ್ಟ್ ಇರ್ತಾ ಇಲ್ಲ. ಆದಷ್ಟು ಬೇಗ ನಾವು ಸೂಪರ್ ಆದ ವಾರಿಯರ್ ಆಗಿ ಬಿಡ್ಬೇಕು,
ನಮ್ಮ ಎದುರಿಗೆ ಎಂತದೇ ದೊಡ್ಡ ಕಷ್ಟ ಬಂದ್ರೂ ಕೂಡ ಚುಟಿಗೆ ಹೊಡೆಯೋದ್ರಲ್ಲಿ ಅದನ್ನ ಸಾಲ್ವ್ ಅನ್ನ ಮಾಡಿ ಬಿಡ್ಬೇಕು ಅನ್ನೋ ರೀತಿಯಾದ ಮೈಂಡ್ ಸೆಟ್ ನಲ್ಲಿ ಇರ್ತಾ ಇದ್ದಾಳೆ. ನೆಕ್ಸ್ಟ್ ನಾನು ಇನ್ನವೇ ಪ್ರಾಕ್ಟೀಸ್ ಅನ್ನ ಮಾಡ್ಬೇಕು ಅಂತ ಹೇಳಿಬಿಟ್ಟು ಪ್ರಾಕ್ಟೀಸ್ ಮಾಡೋದಿಕ್ಕಾಗಿ ಬಂದು ಬಿಡ್ತಾಳೆ. ಆ ನಂತರ ನಮ್ಮ ಸಿರಿ ಸೆಂಟ್ರಲ್ ರಾಜ್ಯದಿಂದ ಒಂದು ಬಟ್ಟೆಯನ್ನ ತಂದಿರ್ತಾ ಇದ್ದಾಳೆ. ಅದನ್ನ ನೋಡುವ ನಮ್ಮ ಹೀರೋ ಏನಿರಬಹುದು ನೋಡೋಣ ಅಂತ ಅದನ್ನ ಎಳೆದು ನೋಡ್ಬೇಕಾದ್ರೆ ಅದ್ರ ಹಿಂದೆನೆ ಲೆಶಿ ಮಾನ್ಸ್ಟರ್ ನ ಬೇರ್ಗಳೆಲ್ಲ ಇರ್ತಾ ಇದೆ. ಅಷ್ಟೇ ಇದನ್ನ ನೋಡುವ ನಮ್ಮ ಹೀರೋವಿಗೆ ಗೊತ್ತಾಗಿ ಬಿಡುತ್ತೆ ಇಲ್ಲಿಗೆ ಲೆಶಿ ಮಾನ್ಸ್ಟರ್ ಬಂದಿರ್ತಾ ಇರೋದು ವಿಚರ್ ಗಳನ್ನ ಸಾಯಿಸೋದಿಕ್ಕಲ್ಲ, ಬದಲಾಗಿ ನಮ್ಮ ಸಿರಿಯನ್ನ ಹುಡುಕಿಕೊಂಡು ಬಂದಿರ್ತಾ ಇದೆ ಅನ್ನೋದನ್ನ ಕನ್ಫರ್ಮ್ ಮಾಡಿಕೊಂಡು ಬಿಡ್ತಾನೆ. ಸೊ ಡೈರೆಕ್ಟ್ ಆಗಿ ಸಿರಿಯ ಹತ್ತಿರಕ್ಕೆ ಬಂದು ಬಿಟ್ಟು ನೀನು ಏನಕ್ಕಾಗಿ ಈ ಟ್ರೈನಿಂಗ್ ಅನ್ನ ಇಷ್ಟೊಂದು ಫಾಸ್ಟ್ ಆಗಿ ತಗೊಳ್ತಾ ಇದ್ಯಾ? ಯಾರಾದ್ರೂ ನಿನಗೆ ಟಾರ್ಚರ್ ಅನ್ನ ಕೊಡೋದಿಕ್ಕೆ ನೋಡ್ತಾ ಇದ್ದಾರಾ, ಇಲ್ಲ ನನ್ನಿಂದ ಏನಾದ್ರೂ ಮುಚ್ಚಿಡ್ತಾ ಇದ್ಯಾ, ನಿಜವನ್ನ ಹೇಳುವಂತ ಕ್ವಶನ್ ಅನ್ನ ಮಾಡಿ ಕೇಳ್ಬೇಕಾದ್ರೆ ಇವಾಗ ನಮ್ಮ ಸಿರಿ ಒಂದು ಟ್ವಿಸ್ಟ್ ಅನ್ನ ರಿವೀಲ್ ಮಾಡ್ತಾಳೆ. ಹೌದು, ಕಾಡಿನ ಮಧ್ಯದಿಂದ ಯಾರೋ ನನ್ನನ್ನ ಕೂಗೋ ರೀತಿಯಾಗಿ ತುಂಬಾನೇ ವಿಷಯಗಳು ನನಗೆ ಗಮನಕ್ಕೆ ಬರ್ತಾ ಇದ್ದಾವೆ ಅನ್ನೋದಾಗಿ ತುಂಬಾನೇ ವಿಷಯಗಳನ್ನ ಹೇಳಿಕೊಳ್ತಾಳೆ. ಇಲ್ಲಿಗೆ ಈ ಸೀನ್ ಕಟ್ ಆಗಿ ಬಿಟ್ಟು ನೆಕ್ಸ್ಟ್ ಡೇ ಸಿರಿ ಇವಾಗ ತಾನೇ ಹೇಳಿದ್ಲು ಅಲ್ವಾ ಕಾಡಿನ ಮಧ್ಯದಿಂದ ಯಾರೋ ನನ್ನನ್ನ ಕರೀತಾ ಇದ್ದಾರೆ ಅಂತ. ಆ ಜಾಗಕ್ಕೆ ನಮ್ಮ ಹೀರೋ ಮತ್ತೆ ಸಿರಿ ಇಬ್ಬರುವೆ ಬರ್ತಾರೆ. ನೆಕ್ಸ್ಟ್ ನಮ್ಮ ಹೀರೋ ಏನನ್ನ ಹೇಳ್ತಾನೆ ಅಂದ್ರೆ, ಮೊದಲನೇ ಬಾರಿ ನನ್ನ ತಾಯಿ ಕಂಟ್ರೋಲ್ ಅನ್ನ ತಪ್ಪಿಬಿಟ್ಟು ಅವರ ಶಕ್ತಿಯನ್ನ ಬಳಸೋದನ್ನ ಇದೇ ಜಾಗದಲ್ಲಿ ನೋಡಿರ್ತಾ ಇದ್ದೀನಿ. ಸೊ ಅವರಲ್ಲಿ ಇರ್ತಾ ಇರೋ ಶಕ್ತಿಗಳೇ ನಿನ್ನಲ್ವೇ ಬಂದಿರ್ತಾ ಇದೆ ಅನ್ನೋದಾಗಿ ಒಂದು ವಿಷಯವನ್ನ ಹೇಳ್ತಾನೆ. ನೆಕ್ಸ್ಟ್ ನಮ್ಮ ಸಿರಿಗೆ ಆ ಎಸ್ಕೆಲ್ ನ ಬಾಡಿಯ ಒಳಗಡೆ ಒಂದು ಲೆಶಿ ಮಾನ್ಸ್ಟರ್ ಆವರಿಸಿಕೊಂಡಿತ್ತು ಅಲ್ವಾ. ಸೊ ಅದೇ ರೀತಿಯಾಗಿ ಇಲ್ವೇ ಬೇರೆ ಯಾವ್ದೋ ಡಿಮೋನ್ ಇರ್ತಾ ಇರೋದಾಗಿ ನಮ್ಮ ಸಿರಿಗೆ ಫೀಲ್ ಆಗ್ತಾ ಇದೆ. ನೆಕ್ಸ್ಟ್ ಅದೇ ರೀತಿಯಾಗಿನೇ ಡಿಮೋನು ನಮ್ಮ ಹೀರೋ ಮತ್ತೆ ಸಿರಿಯ ಮೇಲೆ ಅಟ್ಯಾಕ್ ಅನ್ನ ಮಾಡೋದಿಕ್ಕಾಗಿ ಬಂದು ಬಿಡುತ್ತೆ. ಅಷ್ಟೇ ಇದನ್ನ ನೋಡುವ ನಮ್ಮ ಹೀರೋ ಅವನ ಕತ್ತಿಯನ್ನ ತೆಗೆದು ಅದರ ವಿರುದ್ಧವಾಗಿ ಹೋರಾಡೋದಿಕ್ಕಾಗಿ ಬರ್ತಾನೆ. ಸರಿ ಓಕೆ, ಅದ್ರ ಜೊತೆ ಫೈಟ್ ಅನ್ನ ಮಾಡೋಣ ಅಂತ ಬರ್ತಾ ಇರ್ಬೇಕಾದ್ರೆ ಸರಿಯಾದ ಸಮಯಕ್ಕೆ ಆ ಡಿಮೋನ್ ನ ಹಿಂದೆ ಇನ್ನುವೇ ದೊಡ್ಡದಾದ ಡಿಮೋನ್ ಬಂದು ಬಿಟ್ಟು ಅಲ್ಲಿ ಇರ್ತಾ ಇರೋ ಡಿಮೋನ್ ಅನ್ನ ನಾಶವನ್ನ ಮಾಡ್ತಾ ಇದೆ. ಅಷ್ಟೇ ಇದನ್ನ ನೋಡುವ ನಮ್ಮ ಹೀರೋ ಇನ್ನವೇ ಟೆನ್ಷನ್ ಆಗಿ ಬಿಟ್ಟು ಯಾವ್ದಾದ್ರೆ ಏನು, ಇವುಗಳು ಬಂದಿರ್ತಾ ಇರೋದೇ ನಮಗೆ ಕಷ್ಟವನ್ನ ಕೊಡೋದಿಕ್ಕೆ ಅಲ್ವಾ. ಸೊ ಇದನ್ನು ಕೂಡ ನಾಶವನ್ನ ಮಾಡಿ ಬಿಡೋಣ ಅಂತ ನಮ್ಮ ಹೀರೋ ಟ್ರೈ ಅನ್ನ ಮಾಡ್ಬೇಕಾದ್ರೆ ಅದ್ರ ಜೊತೆಯಾಗಿ ತುಂಬಾನೇ ಸೂಪರ್ ಆಗಿ ಫೈಟ್ ಅನ್ನ ಮಾಡ್ತಾನೆ. ಬಟ್ ಆದ್ರೆ ಡಿಮೋನು ತುಂಬಾನೇ ದೊಡ್ಡದಾಗಿ ಇರ್ತಾ ಇರೋದ್ರಿಂದ ನಮ್ಮ ಹೀರೋವಿಗೆ ಅದನ್ನ ಸೋಲಿಸೋದಿಕ್ಕೆ ಆಗೋದಿಲ್ಲ. ಸೊ ಒಂದು ಸಿಚುವೇಶನ್ ಅಲ್ಲಿ ಸೋತು ಹೋಗಿ ಬಿಡ್ತಾ ಇದ್ದಾನೆ. ಅಷ್ಟೇ ಇದನ್ನ ನೋಡುವ ನಮ್ಮ ಸಿರಿ ಕೂಡ ಇನ್ನವೇ ಗಾಬರಿಯಾಗಿ ಬಿಟ್ಟು ಅಯ್ಯಯ್ಯೋ ಈ ಡಿಮೋನ್ಗಳು ನನ್ನನ್ನ ಬಿಡೋದೇ ಇಲ್ಲ ಅನ್ಸುತ್ತೆ, ಇವತ್ತು ನನ್ನ ಕಥೆಯನ್ನೇ ಮುಗಿಸಿ ಬಿಡ್ತಾವೆ ಅಂತ ಗಾಬರಿಯಾಗಿ ಎದ್ನೋ ಬಿದ್ನೋ ಅಂತ ಓಡಿ ಹೋಗಿ ಬಿಡ್ತಾಳೆ. ಎಷ್ಟು ದೂರ ತಾನೇ ಓಡೋಕೆ ಸಾಧ್ಯ, ಒಂದು ಜಾಗದಲ್ಲಿ ಬಂದು ಸಿಕ್ಕಾಕೊಳ್ತಾಳೆ. ಸೊ ಅದೇ ರೀತಿಯಾಗಿ ನಮ್ಮ ಸಿರಿಯನ್ನ ಆ ಡಿಮೋನ್ ಕೂಡ ಫಾಲೋವನ್ನ ಮಾಡಿ ಬಂದಿರ್ತಾ ಇದೆ. ಇನ್ನೇನು ಆ ಡಿಮೋನು ನಮ್ಮ ಸಿರಿಯ ಕಥೆಯನ್ನ ಮುಗಿಸಿ ಬಿಡುತ್ತಾ ಅಂತ ನಾವು ನೋಡ್ಬೇಕಾದ್ರೆ ಆ ಡಿಮೋನು ನಮ್ಮ ಸಿರಿಗೆ ಏನನ್ನು ಮಾಡದೆ ಸೈಲೆಂಟ್ ಆಗಿ ನಮ್ಮ ಸಿರಿಯನ್ನ ನೋಡ್ತಾ ಇದೆ. ಮೇ ಬಿ ನಮ್ಮ ಸಿರಿಯ ಹತ್ರ ಏನಾರ ಮಾತಾಡೋದಿಕ್ಕೆ ಬಂದಿರ್ತಾ ಇದೆ ಅನ್ಸುತ್ತೆ. ಸೊ ಇದೇ ರೀತಿಯಾಗಿ ಅದು ನಮ್ಮ ಸಿರಿಯನ್ನೇ ನೋಡ್ತಾ ಇರ್ಬೇಕಾದ್ರೆ ಸರಿಯಾದ ಸಮಯಕ್ಕೆ ನಮ್ಮ ಹೀರೋ ಬಂದು ಬಿಟ್ಟು ಹಿಂದೆಯಿಂದ ಅದನ್ನ ಕತ್ತರಿಸಿ ಹಾಕ್ತಾನೆ. ನೆಕ್ಸ್ಟ್ ಆ ಮಾನ್ಸ್ಟರ್ ಅನ್ನ ನೋಡಿಬಿಟ್ಟು ಇದು ಯಾವುದೋ ಒಂದು ಡಿಮೋನ್ ಆಗಿರ್ತಾ ಇಲ್ಲ, ಬದಲಾಗಿ ಬೇರೆ ಬೇರೆ ಡಿಮೋನ್ ಗಳನ್ನ ಆವರಿಸಿಕೊಂಡು ಬಿಟ್ಟು ಇಷ್ಟು ಬೃಹತ್ ಆದ ಒಂದು ಡಿಮೋನ್ ಆಗಿರ್ತಾ ಇದೆ. ಸೊ ಇದನ್ನ ನಮ್ಮ ಮೊರಾಕೊ ಲ್ಯಾಬಿಗೆ ತಗೊಂಡೋಗಿ ಟೆಸ್ಟ್ ಅನ್ನ ಮಾಡೋಣ ಅನ್ನೋದಾಗಿ ಯೋಚನೆಯನ್ನ ಮಾಡ್ತಾನೆ. ಇಲ್ಲಿಗೆ ಈ ಸೀನ್ ಅನ್ನ ಕಟ್ ಮಾಡಿ ಬಿಟ್ಟು ಹ್ಯಾರಿಟೂಸ್ ಅನ್ನೋ ಒಂದು ಮ್ಯಾಜಿಕ್ ಸ್ಕೂಲಿನಲ್ಲಿ ತುಂಬಾನೇ ಮೆಜಿಷಿಯನ್ ಗಳು ಇರ್ತಾ ಇದ್ದಾರೆ. ಸೊ ಆ ಎಲ್ಲಾ ಮೆಜಿಷಿಯನ್ ಗಳು ಸೇರಿಬಿಟ್ಟು ಒಂದು ಮೀಟಿಂಗ್ ಅನ್ನ ಮಡಗಿರ್ತಾ ಇದ್ದಾರೆ. ಏನಕ್ಕಾಗಿ ಅಂದ್ರೆ ನೆಲ್ಫ್ ಗಾರ್ಡಿಯನ್ಸ್ ಗಳು ಈ ಸ್ವಾಡನ್ ಹಿಲ್ ಮೇಲೆ ದಾಳಿಯನ್ನ ಮಾಡಿದ್ರು ಅಲ್ವಾ. ಸೊ ಆ ನೆಲ್ಫ್ ಗಾರ್ಡಿಯನ್ಸ್ ನ ಕಡೆಯವನಾದ ಒಬ್ಬ ಕೆಹಿರ್ ಅನ್ನೋ ಒಬ್ಬ ವ್ಯಕ್ತಿಯನ್ನ ಇವರು ವಶಕ್ಕೆ ಪಡ್ಕೊಂಡಿರ್ತಾ ಇದ್ದಾರೆ. ಸೊ ಇವರ ಮ್ಯಾಜಿಕ್ ಪವರಿನಿಂದ ಅವನ ಮೈಂಡ್ ಅನ್ನ ರೀಡ್ ಮಾಡಿಬಿಟ್ಟು ಆ ನೆಲ್ಫ್ ಗಾರ್ಡಿಯನ್ಸ್ ಗಳ ಪ್ಲಾನ್ ಏನು, ಏನಕ್ಕಾಗಿ ದಾಳಿಯನ್ನ ಮಾಡಿರ್ತಾ ಇದ್ದಾರೆ ಅಂತ ತಿಳ್ಕೊಳ್ಳೋಣ ಅಂತ ನೋಡ್ಬೇಕಾದ್ರೆ ಎಷ್ಟೇ ಪ್ರಯತ್ನವನ್ನ ಪಟ್ರುವೆ ಕೂಡ ಅವನ ಮೈಂಡ್ ಅನ್ನ ರೀಡ್ ಮಾಡೋದಿಕ್ಕೆ ಆಗಿರ್ತಾ ಇಲ್ಲ. ಇನ್ನೊಂದ್ ವಿಷಯ ಏನು ಅಂದ್ರೆ ಈ ನೆಲ್ಫ್ ಗಾರ್ಡಿಯನ್ಸ್ ಗಳು ಆಲ್ರೆಡಿ ಸೆಂಟ್ರಲ್ ರಾಜ್ಯದ ಮೇಲೆ ದಾಳಿಯನ್ನ ಮಾಡಿರ್ತಾ ಇದ್ದಾರೆ ಅಲ್ವಾ. ಈ ಸೆಂಟ್ರಲ್ ರಾಜ್ಯ ಯಾವ್ದು ಅಂದ್ರೆ ನಮ್ಮ ಸಿರಿ ಕೂಡ ಹುಟ್ಟಿ ಬೆಳೆದಿರ್ತಾ ಇರೋದು ಅದೇ ರಾಜ್ಯದಲ್ಲಿ, ಅಂದ್ರೆ ನಮ್ಮ ಸಿರಿ ಆ ರಾಜ್ಯದ ಪ್ರಿನ್ಸೆಸ್. ಸೊ ಆ ರಾಜ್ಯಕ್ಕೂ ಕೂಡ ಈ ನೆಲ್ಫ್ ಗಾರ್ಡಿಯನ್ಸ್ ಗಳು ದಾಳಿಯನ್ನ ಮಾಡಿದ್ರು ಅಲ್ವಾ. ಆದಷ್ಟು ಬೇಗ ಏನಕ್ಕಾಗಿ ಈ ರೀತಿ ದಾಳಿಯನ್ನೆಲ್ಲ ಮಾಡ್ತಾ ಇದ್ದಾರೆ ಅನ್ನೋದನ್ನ ತಿಳ್ಕೊಳ್ಳೇಬೇಕು ಅಂತ ಒಂದು ಮೀಟಿಂಗ್ ಅನ್ನು ಅರೇಂಜ್ ಮಾಡಿ ಮಡಗಿ ಬಿಟ್ಟು ಎಲ್ಲರೂ ಡಿಸೈಡ್ ಅನ್ನ ಮಾಡ್ತಾರೆ. ಹಾಗೇನೆ ಈ ಸೆಂಟ್ರಲ್ ರಾಜ್ಯಕ್ಕೆ ಎಲ್ಫ್ ಗಳು ಕೂಡ ತಲುಪಿ ಬಿಟ್ಟಿರ್ತಾ ಇದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಈ ಎಲ್ಫ್ ಗಳು ಯಾರು ಅಂದ್ರೆ ಯಾರು ಹಿಂದಿನ ಎಪಿಸೋಡ್ ಅನ್ನ ನೋಡಿರ್ತಾ ಇದ್ದೀರೋ ಅವರಿಗೆ ಗೊತ್ತಾಗಿರುತ್ತೆ, ನೋಡಿಲ್ಲ ಅಂದ್ರೆ ಪರವಾಗಿಲ್ಲ ನಾನೇನೆ ಹೇಳಿಬಿಡ್ತೀನಿ. ಸಂಪೂರ್ಣ ಜಗತ್ತಿಗೆ ಮ್ಯಾಜಿಕಲ್ ಪವರ್ಸ್ ಗಳನ್ನ ಕೊಲಿಸಿಕೊಟ್ಟವರೇ ಹೆಲ್ಪ್ ಗಳು. ಸೊ ಇವಾಗ ಅವರು ಆ ಸೆಂಟ್ರಲ್ ರಾಜ್ಯಕ್ಕೆ ತಲುಪಿರ್ತಾ ಇದ್ದಾರೆ ಅನ್ನೋ ವಿಷಯ ಕೂಡ ಇವರಿಗೆ ಗೊತ್ತಾಗುತ್ತೆ. ಇಲ್ಲಿಗೆ ಈ ಸೀನ್ ಅನ್ನ ಕಟ್ ಮಾಡಿ ಬಿಟ್ಟು ಸೆಂಟ್ರಲ್ ರಾಜ್ಯಕ್ಕೆ ತಲುಪಿರ್ತಾ ಇದ್ದಾರೆ ಅಲ್ವಾ ಎಲ್ಫ್ ಗಳು, ಅವರನ್ನೇ ನಮಗೆ ತೋರಿಸಿಕೊಡ್ತಾರೆ. ಅದ್ರಲ್ಲಿ ಎಲ್ಲ ಎಲ್ಫ್ ಗಳಿಗೂ ಲೀಡರ್ ಆಗಿರ್ತಾರೆ ಫ್ರಾನ್ಸಿಸ್ ಗಾಬ್ಳನ್ನ ತೋರಿಸ್ತಾರೆ.
ಏನಕ್ಕಾಗಿ ಇಲ್ಲಿಗೆ ಬಂದಿರ್ತಾ ಇದ್ದಾರೆ ಅಂದ್ರೆ ಫ್ರಾನ್ಸಿಸ್ಕಾ ಅನ್ನೋಳು ಪ್ರೆಗ್ನೆಂಟ್ ಆಗಿರ್ತಾ ಇದ್ದಾಳೆ. ಸೊ ಅವಳು ಒಂದು ಹೆಲ್ಪ್ ಮಗುವಿಗೆ ಜನ್ಮವನ್ನ ಕೊಡ್ಬೇಕು ಅಂದ್ರೆ ಸೆಂಟ್ರಾಗೆನೆ ಬರ್ಬೇಕು ಅಂತ ಹೇಳಿಬಿಟ್ಟು ಕಾಡಿನ ಮಧ್ಯದಲ್ಲಿ ಇರ್ತಾ ಇರೋ ಒಂದು ಅದ್ಭುತವಾದ ಶಕ್ತಿ ಇವರಿಗೆ ಹೇಳಿರ್ತಾ ಇದೆ. ಸೊ ಅದಕ್ಕಾಗಿನೇ ಸೆಂಟ್ರಲ್ ರಾಜ್ಯಕ್ಕೆ ಬಂದಿರ್ತಾ ಇದ್ದಾರೆ. ಇದೇ ರೀತಿಯಾಗಿ ಇರ್ತಾ ಇರ್ಬೇಕಾದ್ರೆ ಎಲ್ಲರ ಮೇಲೂ ದಾಳಿಯನ್ನ ಮಾಡ್ತಾ ಇದ್ದಾರೆ ಅಲ್ವಾ ನೆಲ್ಫ್ ಗಾರ್ಡಿಯನ್ಸ್. ಅವರ ಮೆಜಿಷಿಯನ್ ಆಗಿರ್ತಾ ಇರೋ ಫ್ರೆಂಜಿಲಾ ಅನ್ನೋ ಮೆಜಿಷಿಯನ್ ಅಲ್ಲಿಗೆ ಬರ್ತಾಳೆ. ಆ ರೀತಿ ಬಂದು ಬಿಟ್ಟು ನಿನ್ನ ಹೊಟ್ಟೆಯಲ್ಲಿ ಬೆಳೀತಾ ಇರೋ ಮಗುವಿಗೆ ಜನ್ಮವನ್ನ ಕೊಟ್ಟಿ ಬಿಟ್ರೆ ಸಾಕು, ಇಲ್ಲಿ ನಡೀತಾ ಇರೋ ವಿಧ್ವಂಸವನ್ನೆಲ್ಲ ತಡೆಯೋದಿಕ್ಕೆ ಶಕ್ತಿ ಇರ್ತಾ ಇರೋದು ನಿನ್ನ ಮಗುವಿಗೆ ಮಾತ್ರ. ಆ ಮಗು ಹೊರಗಡೆಗೆ ಬಂದು ಬಿಟ್ರೆ ಎಲ್ಲವೂ ಸರಿ ಹೋಗಿ ಬಿಡುತ್ತೆ ಅನ್ನೋದಾಗಿ ಹೇಳ್ತಾಳೆ. ಇನ್ನೊಂದ್ ಕಡೆಯಲ್ಲಿ ಎಲ್ಲಾ ಮೆಜಿಷಿಯನ್ ಟೀಮ್ ಇರ್ತಾ ಇದೆ ಅಲ್ವಾ, ಅದ್ರಲ್ಲಿ ವಿಲ್ಗೋಫೋರ್ಡ್ ಮತ್ತೆ ನಮ್ಮ ಟೀಚರ್ ಆಗಿರ್ತಾ ಇರೋ ಡೆಸಿಯಾ ಇಬ್ಬರುವೆ ಅವರ ಜೊತೆಯಾಗಿ ಸ್ಟ್ರೆಗೋಬರ್ಗ್ ಅನ್ನೋ ಒಬ್ಬ ಮೆಜಿಷಿಯನ್ ಇದ್ದಿರ್ತಾ ಇದ್ದಾನೆ. ಸೊ ಅವನ ಬಿಹೇವಿಯರ್ ನಾರ್ಮಲ್ ಆಗಿ ಇರ್ತಾ ಇಲ್ಲ, ಸರಿಯಾಗಿ ಅವನು ಬಿಹೇವ್ ಅನ್ನ ಮಾಡೋದಿಲ್ಲ ಅಂತ ಹೇಳಿಬಿಟ್ಟು ಒಂದು ರೀತಿಯಾಗಿ ಕುತಂತ್ರಿಯ ರೀತಿ ಇರ್ತಾ ಇದ್ದಾನೆ ಅಂತ ಅವರ ಮೆಜಿಷಿಯನ್ ಗ್ಯಾಂಗಿನಿಂದಾನೇ ತೆಗೆದು ಹಾಕಿ ಬಿಡೋಣ ಅನ್ನೋದಾಗಿ ಡಿಸೈಡ್ ಅನ್ನ ಮಾಡಿಕೊಳ್ತಾರೆ. ನೆಕ್ಸ್ಟ್ ಇದೇ ರೀತಿಯಾಗಿ ಇರ್ತಾ ಇರ್ಬೇಕಾದ್ರೆ ನಮ್ಮ ಯಾನಿಫರ್ ಅವಳ ಸಂಪೂರ್ಣ ಶಕ್ತಿಯನ್ನ ಕಳ್ಕೊಂಡು ಕಾಡಿನಲ್ಲಿ ಕಂಗಾಲಾಗಿರ್ತಾ ಇದ್ದಾಳೆ ಅಂತ ಹೇಳಿದ್ದೆ ಅಲ್ವಾ. ಸೊ ಇವಾಗ ಇದೇ ಜಾಗಕ್ಕನೆ ಬಂದು ತಲುಪ್ತಾಳೆ. ಅಷ್ಟೇ ಇದನ್ನು ನೋಡುವ ಎಲ್ಲರೂ ತುಂಬಾನೇ ಖುಷಿಯಾಗಿ ಬಿಡ್ತಾರೆ. ಏನಕ್ಕಾಗಿ ಅಂದ್ರೆ ಈ ನೆಲ್ಫ್ ಗಾರ್ಡಿಯನ್ಸ್ ಗಳು ಸ್ವಾಡನ್ ಹಿಲ್ ನ ಮೇಲೆ ದಾಳಿಯನ್ನ ಮಾಡ್ಬೇಕಾದ್ರೆ ತನ್ನ ಸಂಪೂರ್ಣ ಶಕ್ತಿಯನ್ನ ಬಳಸಿಬಿಟ್ಟು ಅವರನ್ನ ತಡೆದಿರ್ತಾ ಇದ್ಲು ಅಲ್ವಾ. ಆದ್ರಿಂದ ಬೆಂಕಿಯನ್ನ ಕಚ್ಕೊಂಡು ಉರಿದು ತೀರಿ ಹೋಗಿ ಬಿಟ್ಟಿರ್ತಾ ಇದ್ದಾಳೆ ಅಂತ ಎಲ್ಲರೂ ಭಾವಿಸಿರ್ತಾ ಇದ್ರು. ಸೊ ಇವಾಗ ಹಿಂತಿರುಗಿ ಬಂದಿರ್ತಾ ಇರೋದನ್ನ ನೋಡಿಬಿಟ್ಟು ಎಲ್ಲರೂ ತುಂಬಾನೇ ಹ್ಯಾಪಿಯಾಗಿ ಫೀಲ್ ಅನ್ನ ಮಾಡ್ತಾರೆ. ನೆಕ್ಸ್ಟ್ ನಮ್ಮ ಯಾನಿಫರ್ ಡ್ರೆಸ್ ಅನ್ನು ಒಬ್ಬಳು ಮೆಜಿಷಿಯನ್ ಜೊತೆ ಕುಳಿತುಕೊಂಡು ಮಾತನಾಡ್ತಾ ಇರ್ಬೇಕಾದ್ರೆ ಆ ಡ್ರೆಸ್ ಅನ್ನೋಳು ಏನನ್ನ ಹೇಳ್ತಾಳೆ ಅಂದ್ರೆ, ನೀನು ನಿನ್ನ ಸಂಪೂರ್ಣ ಶಕ್ತಿಯನ್ನ ಯೂಸ್ ಮಾಡಿಬಿಟ್ಟು ಅದರಿಂದ ಬೆಂಕಿಯನ್ನ ಎಲ್ಲರಿಗೂ ಕಚ್ಚಿಸಿ ಬಿಟ್ಟು ಸರ್ವನಾಶವನ್ನ ಮಾಡ್ತಿದ್ದೆ ಅಲ್ವಾ. ಸೊ ಆ ಸಮಯದಲ್ಲಿ ನನ್ನ ಬಾಡಿ ಕೂಡ ತುಂಬಾನೇ ಹಾಳಾಗಿ ಬಿಟ್ಟಿರ್ತಾ ಇತ್ತು. ನಂತರ ನನ್ನನ್ನು ಇಲ್ಲಿಗೆ ಕರ್ಕೊಂಡು ಬಂದು ಬಿಟ್ಟು ನಮ್ಮ ಟೀಚರು ಮತ್ತೆ ಎಲ್ಲ ಮೆಜಿಷಿಯನ್ ಗಳು ಸೇರಿಬಿಟ್ಟು ಅವರ ಪವರ್ ಅನ್ನ ಯೂಸ್ ಮಾಡಿ ನನ್ನನ್ನ ಮತ್ತೆ ಸರಿಯನ್ನ ಮಾಡಿರ್ತಾ ಇದ್ದಾರೆ ಅನ್ನೋದನ್ನ ಹೇಳ್ತಾಳೆ. ಅಚ್ಚುಚ್ಚು, ನಾನು ಬೇಕು ಬೇಕು ಅಂತ ಏನನ್ನು ಮಾಡಿರ್ತಾ ಇಲ್ಲ ಕಣಮ್ಮ, ಆ ನೆಲ್ಫ್ ಗಾರ್ಡಿಯನ್ಸ್ ಗಳನ್ನ ಧ್ವಂಸವನ್ನ ಮಾಡ್ಬೇಕಿತ್ತು ಅಲ್ವಾ. ಸೊ ಅದರಿಂದಾನೇ ನಾನು ಆ ರೀತಿಯಾಗಿ ನನ್ನ ಕಂಟ್ರೋಲ್ ಇಲ್ಲದೆ ನನ್ನ ಪವರ್ ಅನ್ನ ಯೂಸ್ ಮಾಡಿ ಬಿಟ್ಟಿರ್ತಾ ಇದ್ದೀನಿ ಅನ್ನೋದಾಗಿ ಹೇಳ್ತಾಳೆ. ನೆಕ್ಸ್ಟ್ ನಮ್ಮ ಟೀಚರು ಮತ್ತೆ ವಿಲ್ಗೋಫೋರ್ಡ್ ಇಬ್ಬರುವೆ ಸೇರಿಬಿಟ್ಟು ಈ ಸ್ಟ್ರೆಗೋಬರ್ಗ್ ಅನ್ನೋ ಒಬ್ಬ ಮೆಜಿಷಿಯನ್ ಅನ್ನ ಅವರ ಗ್ಯಾಂಗಿನಿಂದ ತೆಗೆದು ಹಾಕ್ಬಿಡ್ಬೇಕು ಅಂತ ಯೋಚನೆಯನ್ನ ಮಾಡ್ತಿದ್ರು ಅಲ್ವಾ. ಸೊ ಆ ಸ್ಟ್ರೆಗೋಬರ್ಗೆ ನಮ್ಮ ಯಾನಿಫರ್ ವಾಪಸ್ ಇಲ್ಲಿಗೆ ಬಂದಿರ್ತಾ ಇರೋದು ಒಂದು ಚೂರುವೆ ಇಷ್ಟವಿದ್ದಿರ್ತಾ ಇಲ್ಲ. ಆ ನೆಲ್ಫ್ ಗಾರ್ಡಿಯನ್ಸ್ ಗಳು ಇವಳನ್ನ ಕಿಡ್ನಾಪ್ ಮಾಡಿ ಹೋಗಿದ್ರು ಅಲ್ವಾ, ಮತ್ತೆ ಇವಳು ಹೇಗೆ ಬಂದ್ಲು, ಏನಕ್ಕಾಗಿ ಬಂದ್ಲು ಅಂತ ಕ್ವಶನ್ ಗಳು ಬರ್ತಾನೆ ಇದಾವೆ ಅವನಿಗೆ. ಸೊ ಎಲ್ಲ ಮ್ಯೂಜಿಷಿಯನ್ ಗಳನ್ನು ಒಂದು ಕಡೆ ಸೇರಿಸಿಬಿಟ್ಟು ಫ್ಯಾಲ್ಕಾ ವಿಚ್ ನ ಸ್ಟೋರಿಯನ್ನ ಹೇಳ್ತಾ ಇದ್ದಾನೆ. ಏನಕ್ಕಾಗಿ ಅಂದ್ರೆ ಈ ಫ್ಯಾಲ್ಕಾ ವಿಚ್ ನ ಹತ್ರ ಇರ್ತಾ ಇರೋ ಸೇಮ್ ಪವರ್ ಗಳೇನೆ ನಮ್ಮ ಯಾನಿಫರ್ ಅವಳ ಹತ್ರನವೇ ಇರ್ತಾ ಇರೋದು. ಅಂದ್ರೆ ಬೆಂಕಿಯನ್ನ ಕೊಚ್ಚಿಸಿ ಉರಿಸೋದು ಇರ್ತಾ ಇದೆ ಅಲ್ವಾ, ಆ ಪವರ್ ಗಳು ಆ ಫ್ಯಾಲ್ಕಾ ವಿಚ್ ನ ಹತ್ರನವೇ ಇರ್ತಾ ಇತ್ತು. ಮತ್ತೆ ಇವಾಗ ನೋಡಿದ್ರೆ ನಮ್ಮ ಯಾನಿಫರ್ ನ ಹತ್ರನವೇ ಇರ್ತಾ ಇದೆ. ಹಾಗೇನೆ ಆ ಫ್ಯಾಲ್ಕಾ ವಿಚ್ ಅವನ ಮ್ಯಾಜಿಕ್ ಪವರ್ ಗಳನ್ನ ಇಲ್ಲಿಗಲ್ ಗಾಗಿ ಯೂಸ್ ಅನ್ನ ಮಾಡ್ತಾ ಇದ್ದ. ಒಂದು ಬಾರಿ ತುಂಬಾನೇ ಕೋಪವನ್ನ ಮಾಡ್ಕೊಂಡು ಸಂಪೂರ್ಣ ಜಗತ್ತನ್ನೇ ಸುಟ್ಟು ಬೂದಿಯನ್ನ ಮಾಡೋದಿಕ್ಕಾಗಿ ನಿಂತು ಬಿಟ್ಟಿರ್ತಾ ಇದ್ದ. ಸೊ ಆ ಸಮಯದಲ್ಲಿ ನಾನು ಅವನನ್ನ ಫೇಸ್ ಅನ್ನ ಮಾಡಿರ್ತಾ ಇದ್ದೀನಿ. ಆ ರೀತಿ ಅವನನ್ನ ಎದುರಿಸಬೇಕಾದ್ರೆ ನನ್ನ ಎರಡು ಕೈಗಳುವೆ ಸುಟ್ಟಿ ಹೋಗಿ ಬಿಟ್ಟಿರ್ತಾ ಇದ್ದಾವೆ. ಬಟ್ ಆದ್ರೆ ನನ್ನ ಮ್ಯಾಜಿಕಲ್ ಪವರಿನಿಂದ ನನ್ನ ಕೈಗಳನ್ನ ಮತ್ತೆ ಮಾಡಿಕೊಂಡಿರ್ತಾ ಇದ್ದೀನಿ ಅನ್ನೋದಾಗಿ ಹೇಳ್ತಾನೆ. ನೆಕ್ಸ್ಟ್ ಅವನಲ್ಲಿ ಇರ್ತಾ ಇರೋ ಶಕ್ತಿಗಳು ಇವಳಲ್ವೇ ಇರ್ತಾ ಇದೆ ಅಂದ್ರೆ ಇಲ್ಲೇನೋ ಸಮಸ್ಯೆ ಖಂಡಿತ ಇರ್ತಾ ಇದೆ. ಸೊ ಅವಳನ್ನ ಆದಷ್ಟು ಬೇಗ ನಮ್ಮ ಎಲ್ಲ ಮ್ಯೂಜಿಷಿಯನ್ ಗಳ ಗ್ಯಾಂಗಿನಿಂದಾನೇ ತೆಗೆದು ಹಾಕಿ ಬಿಡ್ಬೇಕು ಅನ್ನೋದಾಗಿ ಡಿಸೈಡ್ ಅನ್ನ ಮಾಡಿಬಿಟ್ಟು ನಮ್ಮ ಯಾನಿಫರ್ ಅವಳನ್ನ ಕರ್ಕೊಂಡು ಬಂದು ಒಂದು ಚೇರಿನ ಮೇಲೆ ಕೊಟ್ಟಾಕಿ ಬಿಟ್ಟು ಅವನ ಮ್ಯಾಜಿಕಲ್ ಪವರ್ ಅನ್ನ ಯೂಸ್ ಮಾಡಿ ನಮ್ಮ ಯಾನಿಫರ್ ಅವಳ ಮೈಂಡ್ ಅನ್ನ ರೀಡ್ ಮಾಡೋದಿಕ್ಕಾಗಿ ಟ್ರೈ ಮಾಡ್ತಾನೆ. ಇನ್ನೇನು ಎಲ್ಲ ವಿಷಯಗಳನ್ನು ತಿಳ್ಕೊಂಡು ಬಿಡ್ತಾ ಇದ್ದಾನೆ ಅನ್ನೋ ಕೊನೆಯ ಕ್ಷಣದಲ್ಲಿ ನಮ್ಮ ಟೀಚರ್ ಅಲ್ಲಿಗೆ ಎಂಟ್ರಿಯನ್ನ ಕೊಟ್ಟು ಬಿಟ್ಟು ಆ ಸ್ಟ್ರೆಗೋಬರ್ಗೆ ಸರಿಯಾಗಿ ಹೊಡೆದು ಭೂತವನ್ನ ಬಿಡಿಸ್ತಾಳೆ. ನೆಕ್ಸ್ಟ್ ನೀನು ಏನನ್ನ ಮಾಡ್ತಾ ಇದ್ಯಾ, ನೀನು ಮಾಡಿರ್ತಾ ಇರೋ ತಪ್ಪಿಗೆ ಶಿಕ್ಷೆ ಖಂಡಿತ ಆಗುತ್ತೆ ಅಂತ ಹೇಳಿಬಿಟ್ಟು ಎಲ್ಲರ ಮುಂದೆನವೇ ಬಂದು ಬಿಟ್ಟು ಮೆಜಿಷಿಯನ್ ಗಳ ಗ್ಯಾಂಗಿನಿಂದಾನೇ ನಿನ್ನನ್ನ ತೆಗೆದು ಹಾಕಿ ಬಿಡ್ತಾ ಇದ್ದೀನಿ ಅನ್ನೋದಾಗಿ ಅನೌನ್ಸ್ ಅನ್ನ ಮಾಡಿ ಬಿಡ್ತಾಳೆ. ಇದನ್ನ ಕೇಳುವ ಸ್ಟ್ರೆಗೋಬರ್ಗ್ ಇವಾಗ ಏನನ್ನ ಹೇಳ್ತಾನೆ ಅಂದ್ರೆ, ನನಗೆ ಒಂದು ಅನುಮಾನ ಇರ್ತಾ ಇದೆ. ಏನು ಅಂದ್ರೆ ನೆಲ್ಫ್ ಗಾರ್ಡಿಯನ್ಸ್ ಗಳು ಇವಳನ್ನ ಕಿಡ್ನಾಪ್ ಮಾಡಿ ಹೋಗಿರ್ತಾ ಇದ್ರು ಅಲ್ವಾ. ಸೊ ಅವರು ತನ್ನ ಮ್ಯಾಜಿಕಲ್ ಪವರ್ ಗಳನ್ನ ಯೂಸ್ ಮಾಡಿಬಿಟ್ಟು ಏನಕ್ಕೆ ಇವಳ ಮೈಂಡ್ ಅನ್ನ ಕಂಟ್ರೋಲ್ ಅನ್ನ ಮಾಡಿರ್ಬಾರ್ದು, ಆ ರೀತಿ ಮೈಂಡ್ ಅನ್ನ ಕಂಟ್ರೋಲ್ ಮಾಡಿಬಿಟ್ಟು ನಮ್ಮನ್ನ ನಾಶವನ್ನ ಮಾಡೋದಿಕ್ಕೆ ಏನಕ್ಕಾಗಿ ಚೂ ಬಿಟ್ಟಿರ್ಬಾರ್ದು ಅಂತ ಕ್ವಶನ್ ಅನ್ನ ಕೇಳ್ಬೇಕಾದ್ರೆ, ಒಂದ್ ವೇಳೆ ಇವಳೇನಾದ್ರೂ ನಾರ್ಮಲ್ ಆಗಿ ಇರ್ತಾ ಇದ್ರೆ ಆ ನೆಲ್ಫ್ ಗಾರ್ಡಿಯನ್ಸ್ ಗಳು ಯಾವ್ದೇ ಮ್ಯಾಜಿಕ್ ಅನ್ನ ಯೂಸ್ ಮಾಡ್ದಿರಾ ಇವಳನ್ನ ಮ್ಯಾನಿಪ್ಯುಲೇಟ್ ಮಾಡಿಬಿಟ್ಟು ನಮ್ಮನ್ನ ನಾಶ ಮಾಡೋದಿಕ್ಕೆ ಕಳಿಸಿರ್ತಾ ಇಲ್ಲ ಅಂದ್ರೆ ನಾವೆಲ್ಲರೂ ಸೇರಿ ಬಿಟ್ಟು ಆ ನೆಲ್ಫ್ ಗಾರ್ಡಿಯನ್ಸ್ ನ ಕಡೆಯವನನ್ನ ಅರೆಸ್ಟ್ ಅನ್ನ ಮಾಡಿರ್ತಾ ಇದೀವಿ ಅಲ್ವಾ. ಆ ಕೆಹೀರನ್ನ ನಾಶವನ್ನ ಮಾಡೋದಿಕ್ಕಾಗಿ ಹೇಳಿ ಇವಳೇನಾದ್ರೂ ಅವನ ಕಥೆಯನ್ನ ಮುಗಿಸಿ ಹಾಕಿದ್ರೆ ಖಂಡಿತ ಗೊತ್ತಾಗುತ್ತೆ ಇವಳು ನಾರ್ಮಲ್ ಆಗಿ ಇರ್ತಾ ಇದ್ದಾಳ ಇಲ್ವಾ ಅನ್ನೋದು. ಸೊ ಅವಾಗ ನನ್ನ ಡೌಟ್ ಕೂಡ ಕ್ಲಿಯರ್ ಆಗುತ್ತೆ. ಅದಕ್ಕಾಗಿನೇ ನಾನು ಈ ರೀತಿಯಾಗಿ ಮಾಡ್ತಾ ಇದ್ದೀನಿ ಅನ್ನೋದನ್ನ ಹೇಳ್ಬೇಕಾದ್ರೆ
ಸರಿ ಓಕೆ ಅನ್ನೋದಾಗಿ ಎಲ್ಲರೂ ಒಪ್ಪಿಕೊಳ್ತಾರೆ. ಆ ನಂತರ ಆ ಮೀಟಿಂಗ್ ಅನ್ನ ಅಲ್ಲಿಗೆನೆ ಎಂಡ್ ಅನ್ನ ಮಾಡ್ತಾರೆ. ನೆಕ್ಸ್ಟ್ ಆ ಡಿಸಿಯಾ ಟೀಚರ್ ನಮ್ಮ ಯಾನಿಫರ್ ಅವಳ ಹತ್ತಿರಕ್ಕೆ ಬಂದು ಬಿಟ್ಟು, ನೋಡಮ್ಮ ಎಲ್ಲಾ ಮ್ಯೂಜಿಷಿಯನ್ ಗಳು ಇವಾಗ ನಿನ್ನ ವಿರುದ್ಧವಾಗಿನೇ ನಿಂತಿರ್ತಾ ಇದ್ದಾರೆ, ನಿನ್ನ ಮೇಲೆ ಅನುಮಾನವನ್ನ ಪಡ್ತಾ ಇದ್ದಾರೆ ಕಣಮ್ಮ. ಅದ್ರಿಂದ ನಿನ್ನ ಹತ್ತಿರ ಇರ್ತಾ ಇರೋದು ಎರಡೇ ಆಪ್ಷನ್ಸ್. ಮೊದಲನೇದು ಆ ವೆಲ್ಗೋಫಾರ್ಡ್ ಹೇಳಿರ್ತಾ ಇದ್ದಾನೆ ಅಲ್ವಾ, ಆ ಕೆಹಿರನ್ನ ನಾಶವನ್ನ ಮಾಡೋದಿಕ್ಕೆ ಆ ರೀತಿಯಾಗಿನೇ ಅವನ ಕಥೆಯನ್ನ ಮುಗಿಸಿ ಬಿಟ್ಟು ನಿನ್ನ ಮೈಂಡ್ ಅನ್ನ ಅವರು ಕಂಟ್ರೋಲ್ ಅನ್ನ ಮಾಡ್ತಿಲ್ಲ ಅನ್ನೋದನ್ನ ಸಾಬೀತನ್ನ ಮಾಡು. ಇನ್ನು ಎರಡನೇದು ಆ ನೆಲ್ಪ್ ಗಾರ್ಡಿಯನ್ಸ್ ಗಳು ದಾಳಿಯನ್ನ ಮಾಡಿದಾಗ ನೀನು ನಿನ್ನ ಸಂಪೂರ್ಣ ಶಕ್ತಿಯನ್ನ ಬಳಸಿರ್ತಾ ಇದೆಯಲ್ವಾ, ಅದ್ರಿಂದ ನಿನ್ನ ಎಲ್ಲಾ ಶಕ್ತಿಗಳು ಹೊರಟೋಗಿ ಬಿಟ್ಟಿರ್ತಾ ಇದಾವೆ. ಸೊ ನಿನ್ನನ್ನ ನೀನು ಕಾಪಾಡ್ಕೊಳ್ಳೋದಿಕ್ಕಾಗಿ ಇಲ್ಲಿಗೆ ಬಂದಿರ್ತಾ ಇದ್ಯಾ, ಈ ಎಲ್ಲಾ ಮ್ಯೂಜಿಷಿಯನ್ ಗಳ ರಕ್ಷಣೆಯಿಂದ ನೀನು ಇಲ್ಲೇನೆ ಇರ್ತಾ ಇದೆಯಾ ಅನ್ನೋದಾಗಿ ಒಂದು ವಿಷಯವನ್ನ ಹೇಳ್ಕೊಳ್ಳಮ್ಮ ಅನ್ನೋದಾಗಿ ನಮ್ಮ ಟೀಚರು ಹೇಳ್ಬೇಕಾದ್ರೆ ನಮ್ಮ ಯಾನಿಫರ್ ಏನನ್ನ ಹೇಳ್ತಾಳೆ ಅಂದ್ರೆ, ನನ್ನ ಹತ್ರ ಒಂದು ಚಿಕ್ಕ ಶಕ್ತಿ ಕೂಡ ಇರ್ತಾ ಇಲ್ಲ, ಎಲ್ಲವನ್ನ ಕಳ್ಕೊಂಡು ಬಿಟ್ಟಿರ್ತಾ ಇದೀನಿ ಅಂತ ಹೇಳ್ಕೊಂಡ್ರೆ ನನ್ನನ್ನ ಕೇವಲವಾಗಿ ನೋಡಿ ಬಿಡ್ತಾರೆ, ನನಗೆ ಅವಮಾನವನ್ನ ಮಾಡಿ ಬಿಡ್ತಾರೆ. ಸೊ ಇವಾಗ ನನ್ಗೆ ಉಳ್ದಿರ್ತಾ ಇರೋದು ಒಂದೇ ಆಪ್ಷನ್, ಆ ಕೆಹಿರನ್ನ ನಾಶವನ್ನ ಮಾಡಿ ಬಿಡೋದೇ ಸರಿ ಅನ್ನಿಸ್ತಾ ಇದೆ. ಸೊ ಅವನ ಕಥೆಯನ್ನೇ ಮುಗಿಸಿ ಬಿಡ್ತೀನಿ ಅನ್ನೋದಾಗಿ ಹೇಳ್ತಾಳೆ. ಮತ್ತೊಂದು ವಿಷಯ ಏನು ಅಂದ್ರೆ, ಪ್ರತಿಯೊಂದು ಮ್ಯೂಜಿಷಿಯನ್ ಗಳು ಕೂಡ ಪರ್ಟಿಕ್ಯುಲರ್ ಆಗಿ ಒಂದು ರಾಜನಿಗಾಗಿ ಕೆಲಸವನ್ನ ಮಾಡಿ ಕೊಡ್ತಿರ್ತಾರೆ ಅಲ್ವಾ, ಆದ್ರಿಂದ ಎಲ್ಲ ದೇಶದ ರಾಜರುಗಳನ್ನು ಕರೆಸಿರ್ತಾ ಇದ್ದಾರೆ. ಏನಕ್ಕಾಗಿ ಅಂದ್ರೆ ತಮಗಾಗಿ ಕೆಲಸವನ್ನ ಮಾಡೋ ಮ್ಯೂಜಿಷಿಯನ್ ಮೇಲೆ ನಂಬಿಕೆಯನ್ನ ಇಡಬೇಕಾ ಬೇಡವಾ ಅನ್ನೋದಾಗಿ ತಿಳ್ಕೊಳ್ಳೋದಕ್ಕಾಗಿ. ನೆಕ್ಸ್ಟ್ ನಮ್ಮ ಯಾನಿಫರ್ ನ ಕೈಗೆ ಒಂದು ವೆಪನ್ ಅನ್ನ ಕೊಟ್ಟು ಬಿಟ್ಟು ಆ ಕೆಹಿರನ್ನ ನಾಶವನ್ನ ಮಾಡ್ಬೇಕು ಅಲ್ವಾ. ಸೊ ಅದಕ್ಕಾಗಿನೇ ಎಲ್ಲರೂ ಕಾಯ್ತಾ ಕುಳಿತಿರ್ಬೇಕಾದ್ರೆ ನಮ್ಮ ಯಾನಿಫರ್ ಕೂಡ ಆ ವೆಪನ್ ಅನ್ನ ತಗೊಂಡು ಅವನ ಹತ್ತಿರಕ್ಕೆ ಬಂದು ಬಿಟ್ಟು ಇನ್ನೇನು ಅವನ ಕೊತ್ತಾನೆ ಕತ್ತರಿಸಿ ಹಾಕ್ತಾಳೆ ಅಂತ ನಾವು ಕೂಡ ನೋಡ್ತಾನೆ ಇರ್ಬೇಕಾದ್ರೆ ಆ ರೀತಿಯಾಗಿ ಮಾಡ್ದೇನೆ ಅವನ ಕೈಯನ್ನ ಕಟ್ಟು ಹಾಕಿ ಮಡಗಿರ್ತಾ ಇದ್ದಾರೆ ಅಲ್ವಾ. ಆ ಕಟ್ಟನ್ನ ಬಿಡಿಸಿ ಬಿಟ್ಟು ಅಲ್ಲಿ ಇರ್ತಾ ಇರೋ ಎಲ್ಲ ವಸ್ತುಗಳನ್ನು ಕೆಳಗಡೆಗೆ ಬೀಳಿಸಿ ಬಿಟ್ಟು ಆ ಕೆಹಿರನ್ನ ಕರ್ಕೊಂಡು ಓಡಿ ಹೋಗ್ತಾ ಇದ್ದಾಳೆ. ಆ ನಂತರ ಅಲ್ಲಿಂದ ತಪ್ಪಿಸಿಕೊಂಡು ಬೇಗ ಬೇಗನೆ ಹೊರಗಡೆಗೆ ಬಂದು ಆ ಕೆಹಿರನ್ನ ಒಂದು ಕುದುರೆಯ ಮೇಲ್ಗಡೆಗೆನೆ ಹತ್ತಿಸಿ ಬಿಟ್ಟು ಅವಳು ಕೂಡ ಕುದುರೆಯ ಮೇಲೆನೆ ಹತ್ತಿ ಬಿಟ್ಟು ಇಬ್ಬರುವೆ ಸೇರಿ ಹೊರಗಡೆಗೆ ಬಂದು ಬಿಡ್ತಾರೆ. ಅಯ್ಯೋ ನಮ್ಮ ಯಾನಿಫರ್ ಏನಕ್ಕಾಗಿ ಈ ರೀತಿಯನ್ನ ಮಾಡಿದ್ಲು ಅಂತ ನಮಗೂ ಅನ್ನಿಸ್ತಾ ಇದೆ ಅಲ್ವಾ. ಸೊ ಈ ಸಸ್ಪೆನ್ಸ್ ನ ಜೊತೆಗೇನೆ ಈ ಎಪಿಸೋಡ್ ಎಂಡ್ ಆಗುತ್ತೆ. ನಮ್ಮ ಯಾನಿಫರ್ ಏನಕ್ಕಾಗಿ ಈ ರೀತಿ ಮಾಡಿದ್ಲು, ಒಂದ್ ವೇಳೆ ಆ ನೆಲ್ಪ್ ಗಾರ್ಡಿಯನ್ಸ್ ಗಳು ನಮ್ಮ ಯಾನಿಫರ್ ಮೈಂಡ್ ಅನ್ನ ಮ್ಯಾನಿಪುಲೇಟ್ ಮಾಡಿ ಬಿಟ್ಟಿರ್ತಾ ಇದ್ದಾರಾ, ಇಲ್ಲ ಕಂಟ್ರೋಲ್ ಅನ್ನ ಮಾಡ್ತಾ ಇದ್ದಾರಾ, ಇಲ್ಲ ಬೇರೆ ಏನಾದ್ರೂ ವಿಷಯ ಇದ್ದಿರ್ತಾ ಇದೆಯಾ ಅಂತ ನಾವು ಮುಂದಿನ ಎಪಿಸೋಡ್ ನಲ್ಲೇ ನೋಡೋಣ. ಸೊ ಹಿಂದೆನೆ ಆ ವಿಡಿಯೋವನ್ನು ಕೂಡ ಅಪ್ಲೋಡ್ ಅನ್ನ ಮಾಡಿ ಮಡುಕ್ತೀನಿ. ಸೊ ಬೇಗ ಬೇಗನೆ ಆ ವಿಡಿಯೋ ಕೂಡ ನೋಟಿಫಿಕೇಶನ್ ನ ಮೂಲಕ ಬಂದು ನಿಮಗೆ ತಲುಪಬೇಕು ಅಂದ್ರೆ ಫಟಾಫಟ್ ಅಂತ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರ್ತಾರೆ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡ್ಕೊಳ್ಳಿ. ಸೊ ವಿಡಿಯೋ ನಿಮಗೆ ಇಷ್ಟವಾಗಿರ್ತಾ ಇದ್ರೆ ಒಂದು ಲೈಕ್ ಅನ್ನ ಕೊಟ್ಟುಬಿಟ್ಟು ಆದಷ್ಟು ಬೇಗ ಮುಂದಿನ ವಿಡಿಯೋವನ್ನ ತರೋದಿಕ್ಕಾಗಿ ನೆಕ್ಸ್ಟ್ ವಿಡಿಯೋ ಅಂತ ಕಮೆಂಟ್ ಅನ್ನ ಮಾಡಿಬಿಡಿ. ಸರಿ ಓಕೆ, ಮುಂದಿನ ವಿಡಿಯೋ ತುಂಬಾನೇ ಟ್ವಿಸ್ಟ್ ಮತ್ತೆ ಸಸ್ಪೆನ್ಸ್ ಇಂದ ಕೂಡಿರ್ತಾ ಇದೆ, ಆದ್ರಿಂದ ಆದಷ್ಟು ಬೇಗ ಆ ವಿಡಿಯೋದಲ್ಲೇ ನಿಮ್ಮನ್ನ ಭೇಟಿಯನ್ನ ಮಾಡ್ತೀನಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್ ಅಂಡ್ ಟೇಕ್ ಕೇರ್ ಆಫ್ ಯೋರ್ ಸೆಲ್ಫ್.